ಡೂಡ್ ಕಡೆಯಿಂದ ಫಸ್ಟ್ ಗೇರ್ ಲಾಂಚ್ ಆಗಿದೆ ಗುರು. ಏನ್ ಗುರು ಇದು ಗೇರ್ ಕಾರಲ್ಲಿ ಹಾಕೋ ಗೇರ್ ಅಲ್ಲ ಗುರು, ಇದು ಡೂಡ್ ಮೂವಿ ಕಡೆಯಿಂದ ಫಸ್ಟ್ನೇ ಗೇರು ಅಪ್ರೋಚ್ ಮಾಡ್ತಿರೋ ಜನಕ್ಕೆ ಗೇರ್ ಆಗ್ತಿರೋದು ನಮಗೆ ಯಾವ ತರ ಇರುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತವ್ರೆ ಜನ ಎಲ್ಲ. ನಾನು ಕೂಡ ಅದರಲ್ಲಿ ಒಬ್ಬ. ಮೇಯ್ನು ಏನಪ್ಪಾ ಅಂತಂದ್ರೆ ಪ್ರದೀಪ್ ಅವರು ತುಂಬಾ ಸ್ಟೋರಿ ವಿಚಾರದಲ್ಲಿ ಸಕ್ಕದಾಗೇನೆ, ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ಗೆನೆ ಟೈಮ್ ತಗೊಂಡು ಮಾಡೋ ಅಂತ ಹೀರೋ. ಯಾಕೆಂತಂದ್ರೆ ಮಾಡಿರೋ 2 ಫಿಲಮ್ ಆಗಿದ್ರು ಕೂಡ ತುಂಬಾ ಫೇಮ್ ತಗೊಂಡಿರೋ ಹೀರೋ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಲವ್ ಟುಡೇ ಹಾಗೂ ಡ್ರ್ಯಾಗನ್ ಯಾವ ರೇಂಜಿಗೆ ಅವ್ರಿಗೆ ಸಕ್ಸಸ್ ತಂದ್ಕೊಟ್ಟಿತ್ತು. ಫಸ್ಟ್ನೇ ಫಿಲಮ್ ಅಲ್ಲಿ ಅವ್ರು ಡೈರೆಕ್ಟರ್ ಆಗಿದ್ರು, ಅದಾದ್ಮೇಲೆ ಸೆಕೆಂಡ್ನೇ ಫಿಲಮ್ ಅಲ್ಲಿ ಅವ್ರು ಡೈರೆಕ್ಟರ್ ಆಗಿಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಹೋಗಿತ್ತು ಡ್ರ್ಯಾಗನ್ ಮೂವಿ. ಇದು ನನಗೆ ಗೊತ್ತಿರಂಗೆ ಇದು 4ನೇ ಫಿಲಮ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಇದಕ್ಕೂ ಮುಂಚೆ ಬರ್ಬೋದು ಲಿಕ್ ಮೂವಿ ಬರ್ಬೋದು, 3ನೇ ಫಿಲಮ್, ಅದಾದ್ಮೇಲೆ ಇದು ಬರ್ಬೋದು. ಈ ವರ್ಷ ಒಂಥರ ಬ್ಲಾಕ್ ಬಾಸ್ಟರ್ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಒಂದೇ ವರ್ಷಕ್ಕೆ 2 ಫಿಲಮ್ ಕೊಡ್ತಾ ಇರೋದು. ಆಮೇಲೆ ಸಾಯಿ ಅಭಿನಯಕರ್ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರೋದು. ಅದಾದ್ಮೇಲೆ ಮಮಿತಾ ಅವರು ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಈ ಮೂವಿಲಿ. ನೋಡೋಣ ಯಾವ ತರ ಇರುತ್ತೆ ಅಂತ. ಫಸ್ಟ್ ಗೇರು ತುಂಬಾ ಎಕ್ಸೈಟಿಂಗ್ ಕಾಯ್ತೇನೆ. ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಇವರಿಗೆಲ್ಲ ಟೈಟಲ್ ಗುರು. ಲಿಕ್ ಅಂತೆ, ಅದಾದ್ಮೇಲೆ ಡೂಡು, ಅದಾದ್ಮೇಲೆ ಲವ್ ಟುಡೇ, ಅದಾದ್ಮೇಲೆ ಡ್ರ್ಯಾಗನ್, ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ಟೈಟಲ್ಸ್ ಹುಡುಕ್ತಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಕೂಡ ಡೂಡ್ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಹೋದ್ರೆ ಮತ್ತೆ ಮುಂದಕ್ಕೆ ನಾವು ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ಇಲ್ಲೇ ಅಂತ ಹೇಳ್ತಾ ಬನ್ನಿ ಮಾಡ್ಕೋಣ. ಸ್ಟಾರ್ಟ್. Start now. ಸದರ ಪದರ ಉಡುವನ ಒದರ ಅಲ್ಲಲ್ಲೇ ಅಲ್ಲಟು ಊರು ಬ್ಲಡ್ 10,000 ಮಾರಾವಕ್ಕೊಂಡು ಅಟ್ಟಾಡಿ ನೀ ಎತ್ತನೆಯೋ ವರ್ತನದ ಪಾತ ಅತ್ತನೆಯೋ ವರ್ತಿನಿದ ಆಗ ಒನ್ನ ಮಿಂಚಿನವ ಯಾರು ಇಲ್ಲ ಸೆಂಚಿನ ಬಚ್ಚಿ ಜಸ್ಟ್ ಅನದರ್ ಪರ್ಸನ್ ನಿಮ್ಮ ಮಾತ ಇಲ್ಚವಲ ಹಿಸ್ಟರಿಯ ಕೇಟ ಮನ್ನನ ವಂದನ ಊರಲರ ಕಣ್ಣನ ತೊಟ್ಟನ ಭೂಮಲರ பாத்துக்கனா இங்க காத்திருக்க நெஞ்சு ஏங்கிருக்க உன்னை பார்க்க வானத்தை தாண்டியும் வந்து என் காதல காமிப்பேன் நான் நிரந்தர ஒளியவ சரியா
ಲಿಟ್ರಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಸಕ್ಕದಾಗೆ ಐತೆ ಅಂತ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಲಿಟ್ರಲಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ವಾಯ್ಸ್ ಕೂಡ ಕ್ರೇಜಿ ಆಡಿದ್ದಾರೆ ಅಂತ ಅನ್ನಿಸ್ತು. ಏಕೆ ಅಂತಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಸಕ್ಕತ್ತಾಗೇನೆ ಮಾಡವ್ರೆ ಅಂತ ಹೇಳ್ತೀನಿ. ಅಭಿನವ್ ಅವರು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗರೆ, ನೋ ಡೌಟ್. ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗೆ ಬಂದೈತೆ. ಅದಾದ್ಮೇಲೆ ಇವ್ರು ಪ್ರತಿ ಸತಿ ಸ್ಟೋರಿ ತಗೋಬೇಕಾದ್ರು ಕೂಡ ಪ್ರದೀಪ್ ಅವರು ಯಾವ ತರ ಅಂತ ಅಂದ್ರೆ ಲವ್ ಸ್ಟೋರಿ ಟ್ರ್ಯಾಕ್ ಆಗ್ಲಿ, ಕಾಲೇಜ್ ಸಿಚುವೇಶನ್ಸ್ ಅಥವಾ ಇಲ್ಲ ಅಂತಂದ್ರೆ ಕಂಪ್ನಿ ಸಿಚುವೇಶನ್ಸ್, ಅದನ್ನ ಒಂಥರ ಜಾಲಿ ಮೂಮೆಂಟ್ ತರ ಒಂದು ಫಿಲಮ್ ನ ಕಟ್ಕೊಂಡಿರ್ತಾರೆ. ಇದು ಕೂಡ ಅದೇ ತರ ಇದೆ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಈ ಸಾಂಗ್ ಅಲ್ಲೇ ನೋಡಕ್ ಬರೋದಾದ್ರೆ ಯಾವ ತರ ಎಂಜಾಯ್ಮೆಂಟ್ ಆಗ್ಲಿ, ಯಾವ ತರ ಫನ್ ಮೂಮೆಂಟ್ಸ್, ಇನ್ನ ಬೇರೆ ಬೇರೆ ತರ ಕಾಮಿಡಿ ಸಿಚುವೇಶನ್ಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಮೇಲೆ ಮಮಿತಾ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸ್ಕ್ರೀನ್ ಪ್ರೆಸೆನ್ಸ್, ಅಂದ್ರೆ ಸ್ಕ್ರೀನ್ ಅಲ್ಲಿ ಬೇರೆ ಬೇರೆ ತರ ಆಟ ಆಡಕ್ಕೆ ಈ ಮೂವಿ ಸಕ್ಕದಾಗೆ ಸಿಕ್ಕೈತೆ. ಅಂದ್ರೆ ಬೇರೆ ಬೇರೆ ತರ ಅಂತ ಅಂದ್ರೆ ಬೇರೆ ಬೇರೆ ಕಡೆಗೆ ಹೋಗ್ಬೇಡಿ, ಅಂದ್ರೆ ಒಂಥರ ಎಲ್ಲಾ ತರಾನು ಆಟ ಆಡೋ ಅಂತ ಕ್ಯಾರೆಕ್ಟರ್ ಸಿಕ್ಕೈತೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಪ್ರತಿ ಮೂವಿಲಿ ಒಂದೇ ಶೇಡ್ ಅಲ್ಲಿ ಮಾಡ್ಕೊಂಡ್ ಬರ್ತಾ 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 ಅದೇ ಕ್ಯಾರೆಕ್ಟರ್ ಸೂಟ್ ಆಗಿ ಹೋಗಿರ್ತಾರೆ. ಈ ಮೂವಿಲಿ ಅವ್ರ ಹತ್ರ ಏನಿರಲ್ಲ ಅದನ್ನ ತೋರ್ಸವ್ರೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವ್ರ ಹತ್ರ ಡ್ಯಾನ್ಸ್ ಇದುವರೆಗೂ ಮಾಡಿಲ್ದೇ ಇರೋದನ್ನ ನೆಕ್ಸ್ಟ್ ಲೆವೆಲ್ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಖಾಂತರ ನೆಕ್ಸ್ಟ್ ಲೆವೆಲ್ಗೆ ತೋರ್ಸವ್ರೆ ಅಂತ ಹೇಳಿ ನನಗೆ ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ 100% ಇವ್ರು ಇಷ್ಟ ಇರ್ತಾರೆ. ಯಾಕೆ ಅಂತಂದ್ರೆ ಆ ಕ್ಯೂಟ್ನೆಸ್ ತುಂಬಾ ಅಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ಪ್ರದೀಪ್ ಅವರ ಪ್ರೆಸೆನ್ಸ್ ಕೂಡ ಅದ್ ಏನು ಸ್ವ್ಯಾಗು, ಚಿಂಗ ಮೆಚ್ಕೊಳೋದಾಗ್ಲಿ, ಅದಾದ್ಮೇಲೆ ಬುಕ್ಕಿಂಗ್ ಎಸೆಯೋದಾಗ್ಲಿ, ಪ್ರತಿಯೊಂದು ಕೂಡ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ಬಂದೈತೆ. ಸಾಂಗ್ ಅಲ್ಲಿ ಪ್ರತಿಯೊಂದು ಸೆಟ್ಸ್ ಕೂಡ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರತಿಯೊಂದು ಕೂಡ ಮಸ್ತ್ ಆಗೈತೆ ಅಂತ ಹೇಳ್ತೀನಿ. ಸಾಂಗು ಕ್ರೇಜಿ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅನ್ನೋದ ಮಾತ್ರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಇದು ಮೈತ್ರಿ ಅವ್ರ ಕಡೆಯಿಂದ ಆಗಿರೋದ್ರಿಂದ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಬಂಡವಾಳ ಹಾಕಿದ್ದಾರೆ. ಸೊ ರಿಚ್ ಆಗಿ ಕಾಣಿಸ್ತಿದೆ. ಇನ್ನ ರಿಚ್ ಆಗಿ ಬರಕ್ಕೆ ಹೊರಟಿದ್ದಾರೆ. ಇದು ಫಸ್ಟ್ನೇ ಗೇರು, ಸೆಕೆಂಡ್ನೇ ಗೇರ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಅವಾಗ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.